ಸರ್ಕಾರ 1 ವರ್ಷ 1 ತಿಂಗಳಾಯಿತು. ಸರ್ಕಾರ ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗ ವಿರೋಧಿ ಸರ್ಕಾರ. ಸರ್ಕಾರ ಇವತ್ತು ಜನಪರವಾದ ಯೋಜನೆಗಳನ್ನು ಅವ್ರಿಗೆ ಸರ್ಕಾರ ಬೊಕ್ಕಸಲ್ಲಿ ಹಣ ಇಲ್ಲ, ಪಾಪರ್ ಸರ್ಕಾರ ಅಂತ ತಪ್ಪಾಗಲಾರ್ದು. ಉದಾಹರಣೆ ಭದ್ರಾ ನಾಲೆ, ಭದ್ರಾ ಡ್ಯಾಮ್ ಕಳೆದ 1 ವಾರದಿಂದ ಭಗವಂತನ ಕೃಪೆಯಿಂದ ಮಳೆಯಾಗ್ತದೆ. ಗೇಟ್ಗಳನ್ನ ದುರಸ್ತಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಒಂದು ಕಡೆ ಎಮರ್ಜೆನ್ಸಿ ಗೇಟ್ನಲ್ಲಿ ಕಾಂಕ್ರೀಟ್ ಹಾಕೋಕ್ಕಾಗಿಲ್ಲ, ಟೆಂಡರ್ ಕರೆದಿವಿ ಅಂತೇಳಿ ಸುಳ್ಳು ಹೇಳ್ತಾರೆ, ಹಣ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಕಡೆ ನದಿಗೆ ಹೋಗೋದಕ್ಕೆ 2 ಗೇಟ್ಗಳಿದೆ. 2 ಗೇಟ್ಗಳಲ್ಲಿ ಕಳೆದ 1 ವಾರದಿಂದ ಪ್ರತಿ ದಿವಸ 4 ರಿಂದ 5 ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಹೋಗ್ತಾ ಇದೆ. ರೈತರಿಗೆ, ಈಗ ರೈತರು ಎಲ್ಲ ಒಂದು ಕಡೆ ಭಾಳ ಆಶಾಭಾವನೆಯಿಂದ ಮಳೆ ಬರ್ತದೆ, ಭದ್ರಾ ಡ್ಯಾಮ್ ಭರ್ತಿ ಆಗುತ್ತೆ, ಜಲಾಶಯ ಏನು ಜಲಾಶಯದಲ್ಲಿ ನೀರು ಭರ್ತಿ ಆಗುತ್ತೆ, ಚಾನಲ್ ನೀರು ಬರ್ತದೆ ಅಂತೇಳಿ ರೈತರು ಜಾತಕ ಪಕ್ಷದಿಂದ ಕಾಯ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಕಳೆದ 3-4 ದಿವಸಗಳಿಂದ ನಮಗೆ ಮಾಹಿತಿ ಬಂತು. ನಾನು ಮಾಡಾಳ್ ಮಲ್ಲಿಕಾರ್ಜುನ ಒಟ್ಟಾಗಿದ್ದಾಗ ಕರೆ ಬಂತು. ಕೊನೆ ಲೋಕ್ಯರ ರಾಜು ಸಿಕ್ಕರು, ನಾವೆಲ್ಲ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಸತೀಶ್ ಅಣ್ಣಗೆ ಹೇಳಿದ್ವಿ, ಚಂದ್ರಶೇಖರ್ಗೆ ಹೇಳಿದ್ವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲ ಭದ್ರಾ ಜಲಾಶಯಕ್ಕೆ ವೀಕ್ಷಣೆ ಮಾಡಕ್ಕೆ ತೆರಳ್ತಾ ಇದ್ದೀವಿ. ಆ ವೀಕ್ಷಣೆ ಅಂತರಲ್ಲಿ ಅಧಿಕಾರಿಗಳಿಗೂ ಮಾಹಿತಿ ಕೇಳ್ತೀವಿ. ಒಂದು, ತಕ್ಷಣ ಎಮರ್ಜೆನ್ಸಿ ಗೇಟು ಕಾಂಕ್ರೀಟಾಗಿ ದುರಸ್ತಿ ಆಗಬೇಕು, ಮತ್ತು ನದಿಗೆ ಹೋಗ್ತಕ್ಕಂಥ 2 ಗೇಟ್ಗಳು ನೀರು ಹೋಗ್ತದೆ, ಅದು ನಿಲ್ಲಿಸಬೇಕು. ಒಂದು ದೊಡ್ಡ ಹೋರಾಟವನ್ನು ಮಾಡೋಕ್ಕೆ ನಾವು ಯೋಚನೆ ಮಾಡ್ತೀವಿ. ನಾವು ನಮ್ಮ ರೈತರಿಗೆ ಕರೆ ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಭದ್ರಾ ಜಲಾಶಯ ಭೇಟಿ ಕೊಡ್ತಾ ಇದ್ದೀವಿ, ಬನ್ನಿ ಅಂತೇಳಿ ಸ್ವಯಂ ಪ್ರೇರಣೆಯ ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಸರ್ಕಾರ ಸಂಪೂರ್ಣ ಪಾಪರಾಗಿದೆ. ಒಂದು ಕಡೆ ವಾಲ್ಮೀಕಿನಿಗೆ ಇವಲ್ಲಿ 185 ಕೋಟಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಸಚಿವ ಸ್ಥಾನಕ್ಕೆ. ಅದರಲ್ಲಿ ನಿಗಮದ ಅಧ್ಯಕ್ಷ ಶಾಮೀಲಾಗಿದ್ದಾರೆ, ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ, ಇಡೀ ಸರ್ಕಾರ ಶಾಮೀಲಾಗಿದೆ. ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನನಿತ್ಯ ಗಗನಕ್ಕೆ ಏರ್ತಾ ಇದ್ದಾವೆ. ಹಾಲಿಗೆ ಬೆಲೆ ಅಂತ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ಥರ ಹೆಚ್ಚಾಗಿರೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ಮೂಡಾದಲ್ಲಿ ಸೈಟ್ಗಳು ಇವ್ರಿಗೆ ಎಲ್ಲೋ ಇವ್ರು ಕೊಟ್ಟದ ಜಮೀನು, ಅದು ಇವ್ರು ದಾಖಲಿಲ್ಲ ಅಂತ ಹೇಳ್ತಾರೆ. ಕೊಟ್ಟ ಜಮೀನನ್ನು ಆ ಸೈಟ್ಗಳು ಇವ್ರ ಮನೆ ಮುಖ್ಯಮಂತ್ರಿಗಳ ಮನೆ ಹೆಸರಿಗಾಗಿದೆ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಭದ್ರಾ ಜಲಾಶಯಕ್ಕೆ ಇವರಿಗೆ ಗೇಟ್ಗಳು ದುರಸ್ತಿ ಮಾಡೋಕ್ಕೆ ಹಣ ಇಲ್ಲ. ಹಾಗಾಗಿ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ರೈತರಿಗೆ ವಿನಂತಿಯನ್ನು ಮಾಡ್ತಿದ್ದೀವಿ. ಅಲ್ಲಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡಿ ಸಂದರ್ಭ ಬಂದರೆ ಹೋರಾಟ ಮಾಡೋಕ್ಕೂ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ರೈತರು ಹೊನ್ನಾಳಿ, ಹರಿಹರ, ಚನ್ನಗಿರಿ, ಮಾಯಕೊಂಡ ಮತ್ತು ಹರಿಹರ, ದಾವಣಗೆರೆ ಭಾಗದ ಎಲ್ಲ ಕಡೆ ಕರೆ ಬಂದು, ಇದು ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರ ಜೀವನಾಡಿ ಭದ್ರಾ ಜಲಾಶಯ. ಕರೆ ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಇದನ್ನು ತತ್ಕ್ಷಣ ಸರಿ ಮಾಡಿದ್ವಿ. 4 ದಿವಸಗಳಿಂದ ನಾವು ಅಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿದ್ದೀವಿ, ವಿನಂತಿ ಮಾಡಿದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ತಕ್ಷಣ ಸರಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ಹೋದ್ರೆ ನಾವೆಲ್ಲ ಇದ್ರೆ ಭಾರತೀಯ ಜನತಾ ಪಾರ್ಟಿ ಇರ್ತಾನೆ, ಒತ್ತಾಯ ಮಾಡಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನಾಳೆ ಒಳಗಾಗಿ ಇದು ಸರಿಯಾಗಿದ್ರೆ ಅಲ್ಲೇ ನಾವು ಸ್ಥಳದಲ್ಲೇ
ವೀಕ್ಷಿಸಿ ಹೋರಾಟ ನೋಡಿ. ನಾವು 4 ದಿವಸಗಳಿಂದ ನಾವು ಕರೆ ಮಾಡಿರೋದು ಹೋರಾಟ ಮಾಡ್ತೀವಿ ಅಂತ ಹೆಚ್ಚಿಗೆ ಕೊಡ್ತೀವಿ. 4 ದಿವಸಗಳಿಂದ ಮಾಹಿತಿ ಬಂದಾದಮೇಲೆ ಇವತ್ತು ನಾವು ಹೇಳ್ತಲ್ಲ, ನಾಳೆಗೆ ಬರೀ ಕರೆ ಕೊಡ್ತಾ ಇದ್ದೀವಿ. ಅವ್ರು ನಾವು ಹೇಳಿ ಮೇಲೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ ಅವ್ರೇನು ಹೇಳ್ತಾರೆ, ಚುನಾವಣೆ ಪೂರ್ವದಲ್ಲಿ ನಾವು ಟೆಂಡರ್ ಕರೆದ್ವಿ. ನೋಡಿ ಇಲ್ಲಿ ಏನಾಗಿದೆ, ಟ್ರಾನ್ಸ್ಪರೆನ್ಸಿ ಒಂದು ಕಡೆ ಇರುತ್ತೆ, ಪಾರದರ್ಶಕ. ಎಮರ್ಜೆನ್ಸಿ, ಈಗ ಬರಗಾಲ, ಅತಿವೃಷ್ಟಿ, ರೈತರಿಗೆ ಸಂಬಂಧಪಟ್ಟದ್ದು, ಇದು ಚುನಾವಣೆ ನೀತಿ ಸಮಿತಿ ಅಡ್ಡ ಬರಲ್ಲ. ಶಾರ್ಟ್ ಟರ್ಮ್ ಟೆಂಡರ್ ಇದು ಕೆಲವು ಟೆಂಡರು 90 ದಿವಸ ಇರುತ್ತೆ, ಕೆಲವು 15 ದಿವಸದಲ್ಲಿ. ಇದು ಎಮರ್ಜೆನ್ಸಿ ರೈತ ಸಂಬಂಧಪಟ್ಟಂದು. ಇದು ಚುನಾವಣೆ ಆಗಿ ಎಷ್ಟು ತಿಂಗಳಾಯಿತು? 2 ತಿಂಗಳಾಗ್ತಾ ಬಂತು. ಇಷ್ಟು ವಿಳಂಬ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಇದು ಎಮರ್ಜೆನ್ಸಿ, ಇದು ರೈತರದು ಎಮರ್ಜೆನ್ಸಿ. 10 ದಿವಸ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಮಾಡೋಕ್ಕೆ ಅವಕಾಶಗಳು ನಾವೆಲ್ಲ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಗಳು ನಾವೆಲ್ಲ ಮಾಡಿದ್ವಿ, ನಮಗೆ ಅನುಭವ ಇದೆ. ಇದು ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಏನೋ ವರ್ಣಕೃಪೆ ತೋರಿದ್ದಾನೆ. ಒಂದು ಕಡೆ ಅಡಿಕೆ ತೋಟಗಳು ಮತ್ತು ಜನ ನಾಟಿ ಹಚ್ಚಬೇಕು ಕಾಯ್ತಿದ್ದಾರೆ. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಗೆ ನೀರು ಬೇಕು. ನೋಡಿ, ಕಳೆದ ವರ್ಷ 100 ಮಲ್ಲಿಕಾರ್ಜುನ ಹೇಳಿದ್ರಿಗೆ ನಮ್ಮ ಸತೀಶ್ ದಾಖಲೆ 138 ಪಾಯಿಂಟ್ ಇತ್ತು. ಇವತ್ತು 131 ಇದೆ, 7 ಅಡಿ ಕಡಿಮೆ ಇದೆ. ಪ್ರತಿ ದಿವಸ 4,500 ನೀರು ಕ್ಯೂಸೆಕ್ಸ್ ಹೊರಗಡೆ ಹೋಗ್ತಾ ಇದೆಯಲ್ಲ, ಇದು ಕಾರಣ ಯಾರು? ಇದು ರೈತರಿಗೆ ಅನ್ಯಾಯ. ಇದು ಮಂತ್ರಿಗಳಿಗೆಲ್ಲ ಅನ್ಯಾಯ ಅಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಅನ್ಯಾಯ ಅಲ್ಲ, ಇದು ರೈತರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ನಾವು ಕಳೆದ 4 ದಿವಸಗಳ ಹಿಂದೆನೇ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೆಚ್ಚಿಗೆ ಒಂದು ವಾರದಿಂದ ನಾಳೆ ನಾವು ಭೇಟಿ ಕೊಟ್ಟು ಅವ್ರ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಏನು ಬೇಕು ಅಂತ ಚರ್ಚೆ ಮಾಡಿ ನಾವೆಲ್ಲ ರೈತರ ಮುಖಂಡರ ಜೊತೆ ನಮ್ಮ ಭಾಗಕ್ಕೆ ಏನು ಬೇಕು, ನ್ಯಾಯ ಬೇಕು, ಅದನ್ನ ಅಲ್ಲಿ ಹಕ್ಕೊತ್ತಾಯ ಮಾಡಿ ಅದನ್ನ ಪಡ್ಕೊಂಡೇ ಬರ್ತೀವಿ. ಅಲ್ಲ, ಎಮರ್ಜೆನ್ಸಿ ಜೊತೆಗೆ ಕಾಂಕ್ರೀಟ್ ಹಾಕಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಏನು ಬೇಕು. ಎಲ್ಲರನ್ನು ಭೇಟಿ ಮಾಡ್ತೀವ್ರಿ. ಸರ್ಕಾರದ ವ್ಯವಸ್ಥೆಗಳು ನಮಗೆ ಗೊತ್ತಿದೆ. ಅಧ್ಯಕ್ಷರು ಅಲ್ಲ, ನಾವು 4 ದಿವಸದಿಂದ ಒಂದು ನಿಮಿಷ ನಾವೇನಿಲ್ಲಿ ಮನವಿ ಕೊಡಕ್ಕೆ ಹೋಗಲ್ಲ. ಇದು ನಮ್ಮ ಹಕ್ಕು, ರೈತರ ಹಕ್ಕು. ಇದು ರೈತರು ಹೋರಾಟ ಮಾಡ್ತೀವಿ. ಇನ್ನು ಅಲ್ಲಿ ಹೋಗಿ ಅವ್ರಿಗೆ ಮನವಿ ಕೊಡೋಕ್ಕೆ ಮತ್ತು ಮನವಿ ಕೊಟ್ಟು ಅದು ಎಂಡರ್ಸ್ಮೆಂಟ್ ತಗೋಣಕ್ಕೆ ನಾವೇನಿದ? ರೈತರ ಪರವಾಗಿ 4 ದಿವಸಗಳಿಂದ ನಾವು ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಆಗಿದ್ರೆ ಮತ್ತೆ ನಾಳೆ ಅನಿವಾರ್ಯವಾಗಿ ನಾವು ಬೀದಿಗಿಳಿತೀವಿ. ನಾವು ರೈತರ ಪರವಾಗಿ ಕಳಕಳಿ ಕಾಳಜಿ ಇದ್ದದಕ್ಕೆ ಈ ವಿಷಯವನ್ನು ಕೈಗೆತ್ಕೊಂಡಿದ್ದೀವಿ. ಅಲ್ಲ ನೋಡಿ, ಮಾಹಿತಿ ಬಂದಾಗ ನಾವು ತಕ್ಷಣ ಇದು ಕಾರ್ಯಕ್ರಮ ಆಮೇಲೆ ನಾವು ಅವ್ರ ಅಂಕಿಅಂಶಗಳನ್ನು ನಾವು ನಂಬಿದ್ವಿ. ಹಿಂಗ್ ತೋರಿಸ್ತಾ ಇದಾರೆ. ಆಮೇಲೆ ಒಬ್ಬ ಅಧಿಕಾರಿ ಹೇಳೋ ಪ್ರಕಾರ ಏಪ್ರಿಲ್ 5ನೇ ತಾರೀಕು ನಾವು ಗೇಟ್ ಓಪನ್ ಜಾಮ್ ಆಗಿದಾವೆ. ಆಮೇಲೆ ಸ್ಥಳ ಪರಿಶೀಲನೆ ಮಾಡ್ತೀವಲ್ಲ, ನಾಳೆ ಜಾಮ್ ಆಗಿರೋದು ಇವ್ರಿಗೆ ದುರಸ್ತಿ ಆಗಿರೋದು ಗೊತ್ತಾಗಿರೋದು ಏಪ್ರಿಲ್ 5ನೇ ತಾರೀಕಿಗೆ. ನದಿ ನೀರು ಒಂದು ಹಗರಣ ಇದ್ರು ಅದು ನದಿಗೆ ಹೋಗಕ್ಕೆ 2 ಗೇಟ್ ಇದೆ, ನೀರು ಹೋಗಕ್ಕೆ. ಆ 2 ಗೇಟನ್ನು ಮೇಲಿಟ್ಟಿದ್ದಾರೆ. ಇವ್ರು ಇಳಿಸಕ್ ಆಗ್ತಲ್ಲ, ಸ್ಟ್ರಕ್ ಆಗಿದೆ. 2 ಗೇಟು ಸ್ಟ್ರಕ್ ಆಗಿದೆ. ಏನ್ ನೋಡ್ಕೊಂಡ್ರಿ ಇವರು? ಗೇಟು ಜಾಮ್ ಆಗೈತೆ. ಅಲ್ಲಿ ಅಧಿಕಾರಿಗಳು ಕತೆಗ ಇದ್ರ? ಅದು ಎಮರ್ಜೆನ್ಸಿ ಗೇಟ್ಗೆ ಕಾಂಕ್ರೀಟ್ ಅವಕಾಶ ಇರುತ್ತೆ, ಹಾಕ್ಬೇಕು. ಇಷ್ಟು ಸೇವ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ನಾಳೆ ಪ್ರಶ್ನೆ ಮಾಡ್ತೀವಿ.